ಗಣೇಶ್ ಶೆಟ್ರ ಅಲ್ಲ ನೀವು? ಶೆಟ್ರ ನೀವು? ಅಲ್ಲ, ಯಾರು ಬೇಕಿತ್ತು? ಇದು ತುಳು ಬರ್ಬೋದೇ? ಇಲ್ಲ ಇಲ್ಲ, ತುಳು ಬರಲ್ಲ. ತುಳು ಬರಲ್ಲ, ಸರಿ ಓಕೆ. ನಾನು ನಿಮ್ದೊಂದು ದರ್ಶನದೊಂದು ವಿಡಿಯೋ ನೋಡಿದೆ, ಅದು ನಿಮ್ಮದಂತ ಹೇಳಿದ್ರೆ ಪಂಜುರ್ಲಿ ಅಂತ ತಿಳ್ಕೊಳ್ತೇನೆ ಅದನ್ನ. ಅಮ್ಮನ್ ಶೆಟ್ರ್ ಒಂದು ವಿಡಿಯೋ ಮಾಡಿದ್ದಾರೆ, ನೀವು ನೋಡಿರ್ಬಹುದು. ನಿಮ್ಗೆ ಇದು ಮದೀಪ ಹೇಳಿದಾರಲ್ಲ ಸುಜಲ್ ಶೆಟ್ಟಿ, ಅವರೆಲ್ಲ ನನಗೆ ಪರಿಚಯ. ನಾನ್ ನಿಮ್ಗೆ ಅದರಲ್ಲಿ ನೀವು ಹಿಂಗಾರ ಹಿಡ್ಕೊಂಡು ಏನೇನೋ ಮಾಡಿದ್ರಿ, ಅದ್ರ ಬಗ್ಗೆ ನಂದು ತಕರಾರಿಲ್ಲ. ನನ್ನ ತಕರಾರು ಕಡ್ಸಲೆಯನ್ನು ನೆಲದಲ್ಲಿ ಹೇಗೆ ತಾಗಿಸಿದ್ರಿ, ಅದು ಯಾವ ಕಟ್ಟು ಮತ್ತೆ ಯಾವ ಪಂಜುರ್ಲಿ ಆ ರೀತಿ ಮಾಡ್ತದೆ? ಕಡ್ಸಲೆಯನ್ನು ನೆಲದಲ್ಲಿ ನೀವು ಹಿಡ್ಕೊಂಡು ಉರುಳಾಡಿಸ್ತೀರಿ ಮಾರ್ರೆ. ಮತ್ತೆ ಫಸ್ಟ್ ಆಫ್ ಆಲ್ ಯಾವ ಪಂಜುರ್ಲಿ ಕೂತ್ಕೊಂಡು ಆತರ ಪ್ರತಿಮಾ ನೆಚ್ಚಿನಲ್ಲಿ ಮಾಡ್ತದೆ? ನೀವು ಯಾಕೆ ಅಲ್ಲ ನಾನು ಕೇಳುದು, ಈಗ ನಿಮಗೆ ಯಾವ ದೈವದ್ದು ಎಣ್ಣೆ ಆಗಿದ್ದು, ಎಲ್ಲಿಯ ದೈವದ್ದು ಎಣ್ಣೆ ಆದದ್ದು ಹೇಳಿ? ಅಲ್ಲ, ಈಗ ನಿಮಗೆ ಒಂದು ಈಗ ಎಣ್ಣೆ ಆಗುದಂದ್ರೆ ಗೊತ್ತುಂಟಾ? ಗೊತ್ತಾಗಿಲ್ಲ. ಈಗ ನಿಮಗೆ ಒಂದು ಚಾಕಿರಿ ಮಾಡ್ಲಿಕ್ಕೆ ಒಂದು ಬಲೆ ಅಂತ ಕೊಡ್ತಾರಲ್ಲ ನಿಮಗೆ? ಹೌದು. ಎಲ್ಲಿ ಕೊಟ್ಟದ್ದು? ಯಾವ ದೈವದ್ದಾಗಿರೋದು ಅದು ನಿಮಗೆ? ನಮ್ದು ಅಮ್ಮನವರು. ಯಾವ ಅಮ್ಮನವರು? ಚಿಕ್ಕಮ್ಮ. ಅಲ್ಲ, ಚಿಕ್ಕಮ್ಮನಾಗಾದ್ರೆ ನೀವು ಪಂಜುರ್ಲಿಗೆ ಹೇಗೆ ಮಾಡ್ತೀರಾ ಹಾಗೆ? ಅಲ್ಲ, ನಾನು ಹೇಳುದು ನಿಮಗೆ, ಈಗ ನೀವು ಚಿಕ್ಕಮ್ಮ ದೈವಕ್ಕೆ ಎಣ್ಣೆ ಹಿಡಿದವರು, ನೀವು ಪಂಜುರ್ಲಿಗೆ ಮಾಡಿ ಆ ಮನೆಯನ್ನು ಮೋಸ ಮಾಡುದಲ್ವ ನೀವು ಹಾಗಾದ್ರೆ? ಯಾವುದು? ಈಗ ನೀವು ಚಿಕ್ಕಮ್ಮ ದೈವಕ್ಕೆ ನಿಮಗೆ ಆಗಿರ್ಲಿ, ನನಗೂ ಗೌರವ ಇದೆ. ಯಾಕಂದ್ರೆ ನಿಮ್ಮ ಕುಂದಾಪುರ ಭಾಗದಲ್ಲಿರುವಂತಹ ದೈವ ಚಿಕ್ಕಮ್ಮ ಇರ್ಬೋದು, ಮಂತ್ರಿ ಗಣ ಇರ್ಬೋದು, ನಮ್ಗೆ ಇದಿದೆ, ನಂಬಿಕೆ ಇದೆ. ಆದ್ರೆ ನನ್ನ ಪ್ರಶ್ನೆ ಇರುವಂತದ್ದು, ನೀವು ಆ ದರ್ಶನ ಪಾತ್ರದಲ್ಲಿ ಮಾಡುವಾಗ ಕೈಯಲ್ಲಿ ಕಡಸಲೆಯನ್ನು ನೆಲಕ್ಕೆ ಹೇಗೆ ತಾಗಿಸಿದ್ರಿ ಅಂತ? ಕಡಸಲೆಯನ್ನು ನೆಲಕ್ಕೆ ತಾಗಿಸಿದ್ರೆ ಯಾವ ನಿಯಮ ಉಂಟಂತ ಗೊತ್ತುಂಟ ತುಳುನಾಡಿನಲ್ಲಿ? ನಿಯಮದೆಚ್ಚಿಯಲ್ಲಿ ದೈವ ಒಂದು ವೇಳೆ ಕಡಸಲೆಯನ್ನು ನೆಲಕ್ಕೆ ಊರಿದ್ರೆ ಅಲ್ಲಿ ಅದನ್ನು ನೇಮವನ್ನು ನಿಲ್ಲಿಸ್ತಾರೆ, ಪಿರಿಬುಲ್ಲಿಯನ್ನು ಅಲ್ಲೇ ಕೊಡ್ತಾರೆ. ದೈವಗಳು ಹಾಲು ಬಣ್ಣವನ್ನು ಸ್ವೀಕರಿಸಲಿಕ್ಕಿಲ್ಲ, ಮತ್ತೊಂದು ನೇಮ ಆಗ್ಬೇಕು ಅಂತ ಒಂದು ದೊಡ್ಡ ಇತಿಹಾಸ ಇರುವಂತಹ ವಿಚಾರವನ್ನು ನೀವು ಒಂದು ತುಳಸಿ ಕಟ್ಟೆಯ ಸುತ್ತ ಬರುದಂತೆ ಒಂದು ಇದು ನಾಗಮಂಡಲದ ನಾಗಪಾತ್ರಿಗಳು ಈ ವೈದಿಕರು ಮಾಡ್ತಾರಲ್ಲ, ಆ ತರ ನೀವೇನ್ ಮಾಡ್ತೀರಿ ನೀವು? ಅದು ಯಾವುದನ್ನು ಕಾಪಿ ಮಾಡ್ಕೊಂಡು ನೀವು ಪಂಜುರ್ಲಿಯ ಮರ್ಯಾದೆ ತೆಗೆಯುವುದು? ನಾನು ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರೆ ನೀವು ಹೇಗೆ ಕಡ್ಸಲ್ಲಿ ಹಿಡಿದು ನರ್ತನ ಮಾಡ್ತೀರಾ ಅಂತ ಹೇಳುದು ನಿಮಗೆ? ನೀವು ಮಾಹಿತಿ ಇಲ್ಲದ ಯಾರ ಹತ್ರ ಕೇಳಬೇಕು, ನಿಮ್ಮ ಹಿರಿಯರ ಹತ್ರ. ಹೌದು, ನಾನು ಅದ್ರ ಬಗ್ಗೆ ಅದು ಕಡ್ಸಲೆ ನೆಲಕ್ಕೆ ತಾಗಿದ ಬಗ್ಗೆ ನಾನು ಅದ್ರ ಬಗ್ಗೆ ಇದು ಮಾಡ್ಲಿಲ್ಲ, ಅಬ್ಸರ್ವ್ ಮಾಡ್ಲಿಲ್ಲ ನಾನು. ಅಲ್ಲ, ನೀವು ಅಬ್ಸರ್ವ್ ಮಾಡ್ಲಿಲ್ಲ ಬಿಡಿ. ನಿಮಗೆ ಪಂಜುರ್ಲಿದು ಹುಟ್ಟು ಕಟ್ಟು ಬಗ್ಗೆ ಗೊತ್ತುಂಟಾ? ಯಾಕಂದ್ರೆ ನೀವು ದರ್ಶನ ಪಾತ್ರಿ ಅಲ್ಲ, ಗೊತ್ತುಂಟಾ? ಹುಟ್ಟು ಕಟ್ಟು ಗೊತ್ತುಂಟಾ ಪಂಜುರ್ಲಿದ್ದು? ಅಂದ್ರೆ ಪಂಜುರ್ಲಿದ್ದು ಹುಟ್ಟು ಮತ್ತು ಕಟ್ಟೆ ಇರ್ತದೆ. ಪಂಜುರ್ಲಿಗೆ ಹೀಗೆ ನೇಮ ಆಗ್ಬೇಕು, ಪಂಜುರ್ಲಿದ್ದು ಹುಟ್ಟು ಹೀಗೆ, ಒಂದು ಕಟ್ಟೆ ಹೀಗೆ ಅಂತ ಒಂದು ಇರ್ತದಲ್ಲ, ಅದು ಗೊತ್ತುಂಟಾ? ಅಲ್ಲ, ಗೊತ್ತುಂಟಾ ಹೇಳಿ? ನಾನು ಹೇಳಿದ್ದು ಕೇಳಿದೆ. ಅಲ್ಲ, ಹೇಳಿದ್ದು ಎಲ್ಲ ನಾನು ಕೇಳುದು. ಈಗ ನಿಮಗೆ ಅರ್ಧ ಈಜಲಿಕ್ಕೆ ಬರ್ತದೆ ಅಂತ ಹೇಳಿ ಸಮುದ್ರಕ್ಕೆ ಹಾರ್ತೀರಾ ನೀವು? ಇಲ್ಲ ಇಲ್ಲ, ಏನಾಗ್ತೀರಾ? ಸತ್ತೋಗ್ತೀವಲ್ಲ ನಾವು. ಹೌದೌದು. ಈಗ ನಿಮ್ಗೆ ಪಂಜುರ್ಲಿದ್ದು ಹುಟ್ಟು ಕಟ್ಟಲಿಲ್ಲದ ನೀವು ಪಂಜುರ್ಲಿಗೆ ಆಯ್ದು ಇಟ್ಟು ನೀವು ಆ ಕುಟುಂಬಕ್ಕೆ ಅಭಯ ಹೇಗೆ ಕೊಡ್ತೀರಿ? ನೀವು ಚಿಕ್ಕಮ್ಮ ದೈವದ್ದು ನರ್ತನ ಮಾಡ್ತೀವಿ, ನೀವು ಅಮ್ಮನವರೆಗೂ ನರ್ತನ ಮಾಡ್ತೀರಿ ಅಂತ ಹೇಳಿ ಆ ಅಭಯವನ್ನು ನೀವು ಕುಟುಂಬಕ್ಕೆ ಕೊಟ್ಟೆ ಅಂತ ಕುಟುಂಬದವರೆಗೂ ಮರ್ಯಾದೆ ತೆಗಿಲಿಕ್ಕೆ, ಅಥವಾ ಕುಟುಂಬವನ್ನು ಲೂಟುದ ನೀವು? ಆತರ ಏನಿಲ್ಲ ಸರ್. ಅಲ್ಲ ಸರ್, ನೋಡಿ, ಆಲ್ರೆಡಿ ದೈವಾರಾಧನೆ ತುಳುನಾಡಿನಲ್ಲಿ ಈ ಫಿಲ್ಮ್ ಬಂದು ಏನೇನು ಆಗಿದೆ. ಹೇಳುವಂತದ್ದು ನೀವು ಇಂಥದ್ದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ. ಇಲ್ಲ, ನಾನು ಏನು ಇನ್ನು ಮುಂದೆ ಯಾವುದೇ ರೀತಿಯ ಅಪಪ್ರಚಾರಕ್ಕೆ ಮತ್ತೆ ಬೇರೆ ರೀತಿಯ ಯಾವುದೇ ಅಪಪ್ರಚಾರ ಅಲ್ಲ. ನೀವು ಮಾಡಿದಲ್ಲಿ ಅಕ್ಷಮ್ಯ ನಾಟಕ ಅಲ್ಲ, ಪಂಜುರ್ಲಿಯ ಮಂಚಾವಣೆ ಎದುರು ನೀವು ಮಾಡಿದ ಅಕ್ಷಮ್ಯ ನಾಟಕ. ಆ ಪಾಪ ಮುಗ್ಧ ಕುಟುಂಬದವರು ನಿಮ್ಗೆ ಕೈ ಮುಕ್ಕೊಂಡು ಕೂತಿದಾರಲ್ಲ, ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಆ ಮುಗ್ಧ ಕುಟುಂಬ ಗೊತ್ತಾಯ್ತಾ? ಅಲ್ಲಿ ಕಡ್ಸಲೆಯನ್ನು ಏನದು ಇದು ಏನಂತ ಏನು ಈ ಮೇಸ್ತ್ರಿಗಳು ಯೂಸ್ ಮಾಡ್ತಾರಲ್ಲ, ಟಾಪಿ ಅಂತ ತಿಳ್ಕೊಂಡಿದ್ರ ನೆಲದಲ್ಲಿ ಒರೆಸ್ಕೊಂಡು ಹೋಗ್ಲಿಕ್ಕೆ? ನೆಲದಲ್ಲಿ ಇದು ಮಾಡಿದ್ದು ನನಗೆ ಗೊತ್ತಾಗಿಲ್ಲ. ನಾಟಕ ಜಾಸ್ತಿ ಇತ್ತಲ್ಲ ಅಲ್ಲಿ. ಸ್ವಲ್ಪ ನಾಗಮಂಡಲ ಮತ್ತೆ ಈ ನಾಗದರ್ಶನನೆಲ್ಲ ನೋಡಿ ಅದರಿಂದ ಪ್ರೇರಣೆಗೊಂಡು ಅದರಿಂದ ನಾಟಕ ಮಾಡೋದೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಇಲ್ಲ, ಅದನ್ನೆಲ್ಲ ನಾವು ಜಾಸ್ತಿ ಇದು ಮಾಡುದಿಲ್ಲ.
ಅಲ್ಲಿ ಇಡೀ ಸಮಾಜಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯ ಈ ತರ ಆಗದಿದ್ದಾಗೆ ನಾನು ಜಾಗೃತಿ ವಹಿಸ್ತೇನೆ. ಅದ್ರ ಬಗ್ಗೆ ನನ್ನ ಕ್ಷಮೆ ಇದೆ. ನಿಮ್ಗೆ ಅದರಿಂದ ನನ್ನಿಂದ ಕ್ಷಮೆ ಯಾಚಿಸ್ತೀನಿ ನಿಮ್ಮ ಹತ್ರ. ನೀವು ಕಾಂತಾರ ಬಂದ ಮೇಲೆ ಶುರು ಮಾಡಿದ್ದ ಇಂಥದ್ದೆಲ್ಲ ಮಾಡ್ಲಿಕ್ಕೆ? ಇಲ್ಲ ಕಾಂತಾರ ಬಂದಿದ್ದು ನಮ್ಗೆ ಗೊತ್ತಿಲ್ಲ. ಪಿಕ್ಚರ್ ನೋಡ್ಲಿಲ್ಲ. ಪಿಕ್ಚರ್ ನೋಡುವವರಲ್ಲ. ಒಟ್ಟು ಗೊತ್ತಿಲ್ಲ, ಪಂಜುರ್ಲಿಯ ಕಥೆ ಗೊತ್ತಿಲ್ಲ, ಪಂಜುರ್ಲಿಯ ವಿಚಾರವೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಯಾವಾಗ ಕೊಡ್ತೀರಿ? ಈಗ ನೀವು ಪ್ರತಿ ಮಾಣಿಚ್ಚಿಲ್ಲ ಅಂತ ಹೇಳ್ತೀರಿ, ನೀವು ಮಾಣಿಚ್ಚಿಲ್ಲ ಅಂತ ಹೇಳ್ತೀರಿ. ಫಸ್ಟ್ ಆಫ್ ಆಲ್ ಆ ಮಾಣಿಚ್ಯವನ್ನು ನಾನು ನಂಬುದಿಲ್ಲ. ಅದು ಇಲ್ಲ. ಒಂದು ದೈವಾರಾಧನೆಯಲ್ಲಿ ದರ್ಶನ ಅನ್ನುವಂಥದ್ದು ಬಂದದ್ದು ಇವಾಗ ಒಂದು 40-50 ವರ್ಷ ಈ ನಾಗಮಂಡಲ ಎಲ್ಲ ಬಂತಲ್ಲ, ಆವಾಗೆಲ್ಲ ಶುರುವಾದದ್ದು. ನಾನು ಕೇಳುವಂಥದ್ದು, ಈಗ ದೈವ ಒಂದು ಪ್ರತಿಮಾನಿತ್ಯಲ್ಲಾದ್ರೂ ಯಾವುದಲ್ಲಿ ಕೂಡ ದೈವ ಒಂದು ಪಂಜುರ್ಲಿಯ 4 ಜಾಗಗಳ ಬಗ್ಗೆ ಒಂದು ಹೇಳ್ತದೆ, ಗೊತ್ತುಂಟಾ? ಮೂಡಾಯಿಡು ಕುಟುಂಬ, ಪಡ್ಡಾಯಿಡು, ಪೆರ್ರ, ತೆನ್ಕಾಯಿಡು, ಕದ್ರಿ, ಮತ್ತೆ ಒಂದು 4-5 ಕಾಪುದ ಮಲಯಾಳೂಡು ಅಥವಾ ನಂದಲಿಕೆ ನಾವಸ್ಥಾನ, ಇವೆಲ್ಲ ನಿಮಗೆ ಅಂತ ಕೇಳುದು ನಾನು. ತುಳುನಾಡಿನ ಆಚಾರ ವಿಚಾರ ನನಗೆ ಅಲ್ಲ. ಪಂಜುರ್ಲಿ ಅನ್ನುವಂತಹ ದೈವ ಉಂಟಲ್ಲ, ತೆನಕಾಯಿ ನೀಲೇಶ್ವರದಿಂದ ಬಡಕಾಯಿ ಬಾರ್ಕೂರು. ಸರ್ ನೀವು ಇರುವಂತದ್ದು ತುಳುನಾಡೆ ಸರ್. ಅದು ತುಳುನಾಡ ಭಾಷೆ ವ್ಯತ್ಯಾಸ ಇರಬಹುದು ಸರ್. ನಿಮ್ದು ವ್ಯತ್ಯಾಸ ಇರಬಹುದು. ನಾವೆಲ್ಲ ಅಲ್ವಾ? ಹೌದು. ಆ ಪಂಜುರ್ಲಿ ಅಂದ್ರೆ ಏನ್ ಹೇಳಿ, ಅದು ದೈವ ಅನ್ನುವಂಥದ್ದು ತುಳುನಾಡಿನ ಒಂದು ವಿಚಾರ. ಅಲ್ಲಿ ನಮಗೆ ಇಲ್ಲಿ ನಾವು ತುಳುನಾಡು ಅನ್ನೋ ವಿಚಾರವಿಲ್ಲ. ಹೌದು. ನೀವು ಮಾಡಿರುವಂತದ್ದು ಜನರನ್ನಲ್ಲಿ ಮೋಸ ಮಾಡುವಂತಹ ವಿಚಾರ. ನಿಮಗೆ ಗೊತ್ತಾಯ್ತು ತಪ್ಪಂತ ಅರ್ಥ ಆಗಿದೆಯಾ ನಿಮಗೆ? ತಪ್ಪಾಯ್ತು ಅಂತ ಹೇಳ್ತಾಯ್ತು. ಮನೆಯವರಿಗೆ ಒಂದು ಕ್ಷಮೆ ಕೇಳಿ, ಮತ್ತೆ ಯಾವ್ದಾದ್ರು ಒಳ್ಳೆ ಪಂಜುರ್ಲಿ ಸ್ಥಾನದ ಹೋಗಿ ನಾನು ನಿನ್ನ ಕಡಸಲೆಯನ್ನು ನೆಲಕ್ಕೆ ತಾಗಿಸಿ ತಪ್ಪಾಯ್ತು ಮಾಡಿದ್ದಾರೆ. ಯಾಕಂದ್ರೆ ಎಷ್ಟು ಮನೆಯಲ್ಲಿ ನಿಂತಿದ್ದೀರಿ ಈ ತರ ದರ್ಶನಕ್ಕೆ? ಪಂಜುರ್ಲಿ ದರ್ಶನಕ್ಕೆ ನಿಂತಿದೆ, ಕೋಲಕ್ಕೆಲ್ಲ ನಿಂತಿದ್ ಕಮ್ಮಿ. ಅಲ್ಲ, ಕೋಲಕ್ಕೆ ನಿಲ್ಲಿಕ್ಕೆ ನೀವು ಶೆಟ್ರಲ್ಲ, ನೀವೇನು ಇದು ಪಾಣರ ಸಮುದಾಯದವರ ನೇಮಕ? ಪಾಣರಲ್ಲ. ಮತ್ತೆ ನೀವು ಕೋಲಕ್ಕೆ ಅಂತ ನಿಲ್ಲುದು? ದರ್ಶನಕ್ಕೆ ನಿಲ್ಲುದು ಅಂತ ಹೇಳುದಾ? ದರ್ಶನಕ್ಕೆ ನಿಂತಿರೋದು ಕಮ್ಮಿ. ಅದು ದರ್ಶನ ಬೇರೆ ಮನೆಯಲ್ಲೇ ಮಾಡೋದು. ನೀವು ಒಂದು ಹೆಣ್ಣು ದೈವದ ಚಾಕಿರಿ ಹಾಗೆ ನೀವು ಯಾವ ಧೈರ್ಯದಲ್ಲಿ ನೀವು ಪಂಜುರ್ಲಿಗೆ ನಿಲ್ಲುವಂತದ್ದು? ಅಂದ್ರೆ ಚಿಕ್ಕಮ್ಮ ಪರಿವಾರ ಪರವ ಪಮ್ಮದ ನಲಿಕೆ ನಿಮ್ಮ ಕಡೆ ಮಾತ್ರ ಯಾವ ದೈವಕ್ಕೂ ಕಟ್ಟಬಹುದು ಅಂತ ನಮಗೆಲ್ಲ ಹಾಗೆ ಇಲ್ಲ ಸರ್. ಅದು ಹೆಣ್ಣು ದೈವದ ಎಣ್ಣೆ ಆದ್ರೆ ಅವ್ರು ಹೆಣ್ಣು ದೈವಕ್ಕೆ ಮಾತ್ರ ನಿಲ್ಬೇಕಂತ ನಿಯಮ ಇದೆ. ಪಂಜುರ್ಲಿ ಅನ್ನುವಂತ ಏನು ನಿಮಗೆ ಏನು ತಮಾಷೆ ವ್ಯವಸ್ಥೆ ಆಗಿದೆಯಾ? ನಾಟಕಮಂಡಲದಲ್ಲಿ ಪುರೋಹಿತರುಗಳೆಲ್ಲ ಮುಖಕ್ಕೆಲ್ಲ ಬರೆದುಕೊಂಡು ಮಾಡ್ತಾರಲ್ಲ ಸರ್, ಆ ತರ ಯಾಕೆ ಸರ್? ಅಂತದ್ದೆಲ್ಲ ದೈವಾರಾಧನೆಗೆ ಏನಕ್ಕೆ ತರ್ತೀರಾ ಸರ? ಎಲ್ಲಿದೆ? ಯಾವ ಊರಲ್ಲಿ ನೀವು ನೋಡ್ಕೊಳ್ತದ್ದು? ಅಥವಾ ನಿಮ್ಮ ಅಪ್ಪ ದರ್ಶನ ಪಾತ್ರಿ ಆಗಿದ್ರಾ? ನಮ್ಮ ಮಾವ ಏನ್ ಮಾಡ್ತಿದ್ರು ನಿಮ್ಮ ಮಾವ? ದರ್ಶನ ಪಾತ್ರಿ. ಇದೇ ತರ ಕಡಸಲೆಯನ್ನು ನೆಲಕ್ಕೆ ತಾಗಿಸ್ಕೊಂಡು ಹೋಗ್ತಾ ಇದ್ರು ನಿಮ್ಮ ಮಾವ? ಇಲ್ಲ, ಅದು ನಾನು ಕೋಲದಲ್ಲಿ ದರ್ಶನ ನಿಂತಿದ್ದು. ಇಲ್ಲ, ಇದೇ ಫಸ್ಟ್. ಅಲ್ಲ ಸರ್, ನಾನು ಕೇಳುವಂತದ್ದು ನಿಮ್ಮ ಪ್ರಬುದ್ಧತೆ ನೋಡಿ. ನೀವೀಗ ಮಾತಾಡುವಾಗ ನಿಮ್ಗೆ ಪಂಜುರ್ಲಿಯ ಬಗ್ಗೆ ಏನು ಗೊತ್ತಿಲ್ಲ. ಹಾಗಾದ್ರೆ ನೀವು ಒಂದು ಕುಟುಂಬಕ್ಕೆ ಅವ್ರು ಏನೋ ಕಷ್ಟ ಅಂತ ಹೇಳ್ಕೊಂಡು ದರ್ಶನ ಸೇವೆ ಕೊಟ್ರೆ ನೀವು ಅವರ ಸಮಸ್ಯೆಗಳನ್ನು, ನ್ಯಾಯ ತೀರ್ಮಾನಗಳನ್ನು, ಆಯಾ ನ್ಯಾಯಗಳನ್ನು ಹೇಗೆ ಸರಿ ಮಾಡ್ತೀರಾ? ಈಗ ನಾನೇನು ದೊಡ್ಡ ಇದು ಅಂತ ಎಲ್ಲ ಮಾತಾಡೋದಲ್ಲ, ನೋಡುವಾಗ ನಮಗೆ ನಾಚಿಕೆ ಆಗ್ತದೆ ಸರ್ ಅಲ್ಲಿ. ಹೌದು. ಇಂಥದ್ದಕ್ಕೆಲ್ಲ ಒಮ್ಮೆ ನೀವು ಬಂದು ಇನ್ನು ಮುಂದೆ ನಾನು ಯಾವುದೇ ರೀತಿಯ ಈ ರೀತಿ ಇದಾಗದಿದ್ದಾಗೆ ನಾನು ಜಾಗೃತಿ ವಹಿಸ್ತೇನೆ. ಮತ್ತೆ ಆಗಿರೋದಕ್ಕೆ ಕ್ಷಮೆ ಯಾಚಿಸ್ತೇನೆ ನಿಮ್ಮಿಂದ. ನನಗೆ ನಾಟಕ ಆಡೋದು ಬೇಡ. ವಿಡಿಯೋದ ಬಗ್ಗೆ ಅಲ್ಲ ಸ್ವಾಮಿ ನಾವು ಹೇಳಿದ್ದೆ. ನಾನು ಇನ್ನು ಮುಂದೆ ಯಾವುದೇ ರೀತಿ ಇದಾಗದಿದ್ದಾಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇದಾಗಿದ್ದಕ್ಕೆ ಕ್ಷಮೆ ಕೇಳಲಿಕ್ಕೆ ನಾನು ಯಾರು ಸರ್? ಧನುಷ್ ಶೆಟ್ಟಿ ಯಾರು? ನೀವು ನನಗೆ ಕ್ಷಮೆ ಕೇಳ್ತೀರಾ? ನಿಮ್ಮ ತಪ್ಪು ಹೇಳಲಿಕ್ಕೆ ಮಾತ್ರ ಫೋನ್ ಮಾಡಿದ್ದು ನಿಮಗೆ. ಸರಿ. ಈ ತರ ಮುಂದೆ ಮನವರಿಕೆ ಆಗಿದೆ ಈಗ ನನಗೆ ಗೊತ್ತಾಯ್ತಲ್ಲ. ಅದು ಇನ್ನು ಮುಂದೆ ಯಾವುದೇ ರೀತಿ ಆ ರೀತಿ ಆಗದಿದ್ದಾಗೆ ನಾನು ನೋಡ್ಕೊಂತೀನಿ ಅಂತ ಹೇಳಿ. ಸರಿ ಸರ್. ಅದು ದೈವದ ಬಗ್ಗೆ ನಂಬಿಕೆ ಇದೆ ನನಗೆ. ದೈವವನ್ನು ಆರಾಧನೆ ಮಾಡುವವನು ಮತ್ತು ನಾನು ಮಾಂಸಾಹಾರ ತ್ಯಜಿಸಿ ಎಲ್ಲ ಸೇವೆ ಮಾಡುವವನು. ಅಲ್ಲ, ನಿಮ್ಗೆ ಮಾಂಸಾಹಾರ ಬಿಡ್ಲಿಕ್ಕೆ ಯಾರು ಹೇಳಿದ್ದು? ನೀವು ಒಬ್ಬರು ಯಾರು ಹೇಳಿದ್ದಲ್ಲ. ಬಂಟ ಸಮುದಾಯದವರು ತಿಂತಾರೆ ಎಂತ ಇಲ್ಲ. ದೈವದ ಪಂಜುರ್ಲಿಯ ಸೇವೆ ಮಾಡ್ಬೇಕಂತ ಯಾರು ಹೇಳಲಿಲ್ಲ. ಇಲ್ಲ, ಅದು ನನ್ನ ಮನಸ್ಸಿಗೆ ಬಂದಿರುವಂತದ್ದು. ಅದು ನನ್ನ ಮನಸ್ಸಿಗೆ ಬಂದಿರುವಂತದ್ದು. ಅದು ಇರ್ಲಿ, ನೀವು ಅದನ್ನೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ಶುದ್ಧಾಚಾರ ಅಂತ ಹೇಳಿದ್ರೆ ದೈವ ಮಾಡುವಾಗ ಕಟ್ಟುಕಟ್ಟಲೆ ಶುದ್ಧಾಚಾರ ಅದ್ರ ಬಗ್ಗೆ ಒಂದು ಮಾಹಿತಿ ಇರ್ಲಿಲ್ಲ. ಈಗ ಆಗಿದೆಯಲ್ಲ ಅದನ್ನ ಕ್ಷಮೆ ಹೆಚ್ಚಿ ಮುಂದೆ ಯಾವುದೇ ರೀತಿಯ ತಾಪತ್ರೆ ಆಗದ ರೀತಿಯಲ್ಲಿ ನಾನು
ನಿಮ್ಮ ದೈವಾರಾಧನೆಯಲ್ಲಿ ನಿಮ್ಮ ಊರಿನಲ್ಲಿರುವಂತಹ ಹಿರಿಯ ದರ್ಶನ ಪಾತ್ರಿಗಳಿದ್ರೆ ಫಸ್ಟ್ ಆಫ್ ಆಲ್ ಮಾನಸಿಕ ಅನ್ನುವಂಥದ್ದು ಮನೆಯಲ್ಲಿ ಮಾಡುವಂತ ವಿಚಾರಗಳು ಮೊದಲಿರ್ಲಿಲ್ಲ. ಈಗ ಅದನ್ನು ಮಾಡ್ತಾ ಇದ್ದಾರೆ. ಓಕೆ, ಎಲ್ಲರೂ ಮಾಡ್ತಾರೆ ಈಗ. ಅದೇ ಅಲ್ಲ, ಮನೆಯಲ್ಲೂ ಹೋಗಿ ಮಾಡ್ತಾರೆ. ನಾವು ದುಡ್ಡು ಕೇಳಲ್ಲ ಸ್ವಾಮಿ, ಎಷ್ಟು ಕೊಡ್ತಾರೋ ಅಷ್ಟು ತಗೊಂಡು ಹೋಗ್ತೀವಿ. ಈಗ ₹1 ಕೊಡ್ಲಿಲ್ಲ ಅಂದ್ರೆ ನೀವು ಸುಮ್ನೆ ಬರ್ತೀರಾ? ಇಲ್ಲ, ಅವರು 1,500 ಕಮ್ಮಿ ಯಾರು ಕೊಡುದಿಲ್ಲ. ಅಲ್ಲ, ನಿಮಗೆ ಈಗ ನಾವು ದುಡ್ಡು ಕೇಳಲ್ಲ ಅಂತ ಈಗ 1,000 ಕೊಟ್ರೆ ನೀವು ಸುಮ್ನೆ ಓಕೆ ಸಾಕಂತ ಬರ್ತೀರಾ? ಹೌದು, ನಾನು ಕೇಳಲ್ಲ. ಮತ್ತೆ 1,000 ಕೊಟ್ರೆ ಓಕೆ ಅಂತ ವಾಪಸ್ ಬರ್ತೀರಾ? ತಗೊಂಡ್ ಬಂದಿರ್ತೀನಿ ನಾನು. ಕೊಟ್ಟರು ನಿಮಗೆ ಅಲ್ಲಿ 4,000 ಕೊಟ್ಟಿದ್ದಾರೆ ಸ್ವಾಮಿ. ಹೌದಾ? ಅಲ್ಲ, ದುಡ್ಡಿನ ಮಾತ್ರ ಕೆಲವು ಕಡೆ ಈ ಬಡ ಕುಟುಂಬದವರು 25,000 40,000 ಅಂತ ಲೂಟುವಾಗ ಕೆಲವು ದರ್ಶನ ಪತ್ರಿಕೆಗಳಿದ್ದಾರೆ. ಆ ತರ ಇಲ್ಲ. ನಂದು 1,000 ಅಲ್ಲ 500 ಕೊಟ್ಟಿದ್ದು ಇದೆ ಸ್ವಾಮಿ. ಅದ್ರ ಬಗ್ಗೆ ನನ್ನ ಅವ್ರ ಹತ್ರ ಮತ್ತೆ ಇಂತಿಷ್ಟೇ ಅಂತ ಹೇಳಿ ಕಟ್ಟುನಿಟ್ಟಾಗಿ ಮಾಡಿದ್ದು ಇಲ್ಲ, ಈಶ್ವರಿಗೆ ಮಾಡಿದ್ದು ಇಲ್ಲ, ಇನ್ನು ಮುಂದೆ ಮಾಡುವುದೂ ಇಲ್ಲ. ದರ್ಶನ ಮಾಡಿದ್ರಲ್ಲ ಆ ಮನೆಯವರು ತುಳುವವರ? ಏನೋ ನನಗೆ ಅದಷ್ಟು ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅಲ್ಲ, ಮನೆಯವರ ಬಗ್ಗೆ ಮಾಹಿತಿ ಇಲ್ಲ ನಿಮಗೆ? ಇಲ್ಲ ಇಲ್ಲ, ಹೀಗೆ ಅವರು ಹೇಳಿದ್ದಕ್ಕೆ ನಾನು ಹೋಗಿದ್ದು ಬಿಟ್ರೆ ಅವರು ಬಗ್ಗೆ ಮಾಹಿತಿ ಇಲ್ಲ. ದಯವಿಟ್ಟು ಕ್ಷಮಿಸಿ. ಊರಿನ ಪಾಣರ ಸಮುದಾಯ ಅಥವಾ ಪರವ ಸಮುದಾಯ ಅಥವಾ ಪಮ್ಮದ ಸಮುದಾಯರ ಹತ್ರ ಹೋಗಿ ಕೇಳಿ ಕರ್ಸಲ್ ಅಂದ್ರೆ ಏನು, ಅಷ್ಟಿಗೆ ಅದಕ್ಕೆ ಎಷ್ಟು ಗೌರವ ಕೊಡ್ತಾರೆ. ತಪ್ಪಿ ಕಾಯ್ಲಿಕ್ಕೆ ಬಿಡುದಿಲ್ಲ. ಅಷ್ಟು ನೇಮದಲ್ಲಿ ನುಡಿ ಕೊಡುವಾಗ ಅದನ್ನ ಅಪ್ಪಿ ಹಿಡ್ಕೊಂಡಿರ್ತಾರೆ ದೈವ ಪಾತ್ರಿ, ಇವರು ನಮ್ಮ ದೈವ ನರ್ತಕರು. ಅವರು ಕಲಿಬೇಕು ಸರ್ ಇದನ್ನೆಲ್ಲ. ನಿಮ್ಮಿಂದ ನಮಗೊಂದು ಮಾಹಿತಿ ಕೊಟ್ಟಾಗೈತಿ. ಈಗ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳುವಂತದ್ದು ಸುಮಾರಿದೆ, ತಿದ್ಕೊಳ್ತೀನಿ. ಸರಿ, ಕ್ಷಮೆ ಇರಲಿ. ಇದಕ್ಕೋಸ್ಕರ ಇನ್ನು ಮುಂದೆ ಕಾಲದಲ್ಲಿ ನಿಲ್ಲುವಾಗ ನಾವು ನಿಲ್ಲುವುದಿಲ್ಲ ಅಂತ ಹೇಳಿ ಹೇಳುವಂತದ್ದು. ಆ ಪ್ಲೇಸ್ ಅಲ್ಲಿ ನಾನೇನಾದ್ರು ಧನುಶೆಟ್ಟಿ ಇರ್ತಿದ್ರೆ ವಾದ್ಯದವರನ್ನು ನಿಲ್ಲಿಸಿ ನಿಮ್ಮ ಮೇಲೆಗೆ ಊಚಿದಂಡೆ ನೀರನ್ನು ಹಾಕಿ ನಿಮ್ಮ ಕರ್ಸಲನ್ನು ನಾನು ಹೇಳಿದ್ದು ನಿಮ್ಗೆ ಬಾಯಿಗೆ ಬಂದಾಗ ಬೈಲಿಲ್ಲ ಅಂದ್ರೆ ನನ್ನ ಹೆಸರು ಧನುಶೆಟ್ಟಿ ಅಲ್ಲ, ಇದು ಸತ್ಯ. ಇದು ಯಾಕಂದ್ರೆ ಅಷ್ಟು ಬೇಜಾರಾಗ್ತದೆ ಅದನ್ನು ನೋಡುವಾಗ. ಎಲ್ಲ ತಮಾಷೆ ವಿಚಾರ ಅಲ್ಲ ಸರ್. ದೈವ ಅಂತ ಹೇಳಿದ್ರೆ ತಮಾಷೆ ವಿಚಾರನ ಎಲ್ಲ ಬಿಟ್ಟಿದೆ ನಿಮ್ದೆಲ್ಲ. ಸರಿ, ಇನ್ ಮುಂದೆ ಏನು ಆಗದಿದ್ದಾಗೆ ನಾನು ನೋಡ್ಕೊಂತೀನಿ. ಸರಿ ಆಯ್ತು. ಸರಿ.